ಒಂದ್ಸಲ ಯೋಚನೆ ಮಾಡಿ, ಭಾರತೀಯ ರೈಲ್ವೇಸ್ ಅದಕ್ಕಿಂತನೂ ಹೆಚ್ಚು ಜನರಿಗೆ ಕೆಲ್ಸ ಕೊಟ್ಟಿದ್ದ ಒಂದು ಪ್ರೈವೇಟ್ ಕಂಪನಿ. ಅದ್ ಸಾಧ್ಯನಾ? ಹೌದು, ಸಾಧ್ಯವಾಗಿತ್ತು. ಲಕ್ಷಾಂತರ ಜನರ ಕನಸು, ಅವರ ಚಿಕ್ಕ ಚಿಕ್ಕ ಉಳಿತಾಯ, ಅದರ ಮೇಲೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಲಾಗಿತ್ತು. ಅದರ ಹೆಸರು ಸಹಾರಾ ಇಂಡಿಯಾ. ಆದ್ರೆ ಕೇವಲ ಒಂದೇ ಒಂದು ಕಾನೂನಿನ ಸಣ್ಣ ವಿಷಯ ಇಡೀ ಸಾಮ್ರಾಜ್ಯವನ್ನೇ ಬುಡಮೇಲು ಮಾಡ್ತು ಅಂದ್ರೆ ನಂಬ್ತೀರಾ? ಬನ್ನಿ ಇದ್ರ ಬಗ್ಗೆ ಇವತ್ತು ನೋಡೋಣ. 1.2 ಮಿಲಿಯನ್ ಅಂದ್ರೆ ಬರೋಬ್ಬರಿ 12 ಲಕ್ಷ ಉದ್ಯೋಗಿಗಳು. ಸಹಾರಾ ಇಂಡಿಯಾ ಪರಿವಾರ ತನ್ನ ಪೀಕ್ನಲ್ಲಿದ್ದಾಗ ಇಷ್ಟು ಜನರಿಗೆ ಕೆಲಸ ಕೊಟ್ಟಿತ್ತು. ಇದು ಎಷ್ಟು ದೊಡ್ಡ ಸಂಖ್ಯೆ ಅಂದ್ರೆ, ಇದು ನಮ್ಮ ದೇಶದ ಅತಿ ದೊಡ್ಡ ಉದ್ಯೋಗದಾತ. ಅಂದ್ರೆ ಇಂಡಿಯನ್ ರೈಲ್ವೇಸ್ಗಿಂತನೂ ಹೆಚ್ಚು. ಹೌದು, ಒಂದು ಖಾಸಗಿ ಕಂಪನಿ ಸರ್ಕಾರದ ಅತಿ ದೊಡ್ಡ ಸಂಸ್ಥೆಗಿಂತ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿತ್ತು. ಅದರ ಪ್ರಭಾವ ಎಷ್ಟಿರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಸಹಾರಾ ಅಂದ್ರೆ ಸುಮ್ನೆ ಒಂದು ಕಂಪನಿಯಾಗಿರ್ಲಿಲ್ಲ. ರಿಯಲ್ ಎಸ್ಟೇಟ್ನಿಂದ ಹಿಡಿದು ಏರ್ಲೈನ್ಸ್ವರೆಗೆ, ಮೀಡಿಯಾದಿಂದ ಹಿಡಿದು ಐಷಾರಾಮಿ ಹೋಟೆಲ್ಗಳವರೆಗೆ. ಅಷ್ಟೇ ಯಾಕೆ, ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಜರ್ಸಿ ಮೇಲೂ ಸಹಾರಾ ಹೆಸರೇ ರಾರಾಜಿಸ್ತಿತ್ತು. ಸರಿ, ಇಷ್ಟೊಂದ್ ದೊಡ್ಡ ಗ್ಲಾಮರಸ್ ಸಾಮ್ರಾಜ್ಯಕ್ಕೆ ಹಣ ಎಲ್ಲಿಂದ ಬರ್ತಿತ್ತು? ಇಲ್ಲೇ ನೋಡಿ ಟ್ವಿಸ್ಟ್ ಇರೋದು. ರಿಕ್ಷಾ ಓಡ್ಸೋರು, ಚಾಯ್ ಅಂಗಡಿ ಇಟ್ಕೊಂಡಿರೋರು, ದಿನಕ್ಕೆ 1-2 ರೂಪಾಯಿ ಕೂಡಿಡುವ ಕೋಟ್ಯಾಂತರ ಸಾಮಾನ್ಯ ಜನರಿಂದ. ಇದು ಈ ಕಥೆಯ ಅತಿದೊಡ್ಡ ವಿಪರ್ಯಾಸ. ಹಾಗಾದ್ರೆ ಇಷ್ಟೆಲ್ಲ ಇದ್ದ ಈ ಸಾಮ್ರಾಜ್ಯ ಯಾಕೆ ಪತನವಾಯಿತು? ಆಶ್ಚರ್ಯ ಅಂದ್ರೆ ಅದಕ್ಕೆ ಕಾರಣ ಆಗಿದ್ದು ಕೇವಲ ಒಂದೇ ಒಂದು ಸಣ್ಣ ಕಾನೂನಿನ ಲೋಪ. ಜಸ್ಟ್ ಒನ್ ರೂಲ್. ಭಾಗ 1. ಆ 50ರ ಪ್ರಶ್ನೆ. ಇಡೀ ಕೇಸ್ನ ಕೇಂದ್ರ ಬಿಂದುಮೆ ಆಗಿದ್ದ ಆ ಕಾನೂನಿನ ಲೋಪ. ನೋಡಿ, ಸಹಾರಾ ಕೇಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಪಬ್ಲಿಕ್ ಇಶ್ಯೂ ಮತ್ತು ಪ್ರೈವೇಟ್ ಪ್ಲೇಸ್ಮೆಂಟ್ ಮಧ್ಯೆ ಇರೋ ವ್ಯತ್ಯಾಸ ತಿಳ್ಕೋಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಬ್ಲಾಕ್ ಪಾರ್ಟಿ ಮತ್ತು ಒಂದು ಪ್ರೈವೇಟ್ ಡಿನ್ನರ್ ಪಾರ್ಟಿ ಇದ್ದಾಗೆ. ಬ್ಲಾಕ್ ಪಾರ್ಟಿಗೆ ಯಾರ್ ಬೇಕಾದ್ರೂ ಬರ್ಬೋದು, ಆದ್ರೆ ಡಿನ್ನರ್ ಪಾರ್ಟಿಗೆ ಇನ್ವೈಟ್ ಮಾಡಿದೋರ್ ಮಾತ್ರ. ದುಡ್ಡೆತ್ತೋ ವಿಷಯದಲ್ಲೂ ಇದೇ ಲಾಜಿಕ್. ಎಷ್ಟೋ ವರ್ಷಗಳ ಕಾಲ ಕಂಪನಿಗಳು ಪಬ್ಲಿಕ್ ಇಶ್ಯೂಗಳ ಕಠಿಣ ರೂಲ್ಸ್ಗಳಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಟ್ರಿಕ್ ಬಳಸ್ತಿದ್ವು. ಸಾರ್ವಜನಿಕರಿಂದಲೇ ಹಣ ಎತ್ತೋದು, ಆದ್ರೆ ಅದಕ್ಕೆ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಹೆಸರು ಕೊಡೋದು. ಇದೊಂದು ರೀತಿ ಬೈಪಾಸ್ ರೋಡ್ ಇದ್ದ ಹಾಗೆ. ಆದ್ರೆ ನೋಡಿ, 2000ನೇ ಇಸ್ವಿಯಲ್ಲಿ ಗೇಮ್ ಚೇಂಜ್ ಆಯ್ತು. ಸರ್ಕಾರ ಒಂದು ಹೊಸ ರೂಲ್ ತಂತು. ಅದರಲ್ಲಿ ಒಂದೇ ಒಂದು ಮ್ಯಾಜಿಕ್ ನಂಬರ್ ಇತ್ತು. ಅದು 49. ಅಂದ್ರೆ ಇನ್ಮುಂದೆ ಯಾವುದೇ ಕಂಪನಿ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಹೇಳಿ ಕೇವಲ 49 ಜನರಿಂದ ಮಾತ್ರ ದುಡ್ಡು ಎತ್ತಬಹುದಿತ್ತು, ಅದಕ್ಕಿಂತ ಜಾಸ್ತಿ ಇಲ್ಲ. ಹಾಗಾದ್ರೆ 50ನೇ ವ್ಯಕ್ತಿ ಬಂದ್ರೆ ಏನಾಗುತ್ತೆ ಗೊತ್ತಾ? ಇದೇ ಪ್ರಶ್ನೆ ಸಹಾರಾ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿಬಿಡ್ತು. ಭಾಗ 2. ರೆಗ್ಯುಲೇಟರ್ ಎಂಟ್ರಿ. ಒಂದು ಸಣ್ಣ IPO ಅಪ್ಲಿಕೇಶನ್ ಒಂದು ದೊಡ್ಡ ರಹಸ್ಯದ ಬಾಗಿಲನ್ನು ಹೇಗೆ ತೆರೆಯಿತು? ಕತೆ ಶುರುವಾಗಿದ್ದು 2009ರಲ್ಲಿ. ಸಹಾರಾದ ಒಂದು ಕಂಪನಿ IPOಗೆ ಅಪ್ಲೈ ಮಾಡ್ತು. ಆ ಡಾಕ್ಯುಮೆಂಟ್ಸ್ ನೋಡ್ತಿದ್ದಾಗ ರೆಗ್ಯುಲೇಟರ್ ಸೆಬಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಸಹಾರಾದ ಬೇರೆ 2 ಕಂಪನಿಗಳು ಲಕ್ಷಾಂತರ ಜನರಿಂದ ಕೋಟ್ಯಾಂತರ ರೂಪಾಯಿ ಎತ್ತಿದ್ವು. ಅಲ್ಲಿಂದಲೇ ತನಿಖೆ ಶುರುವಾಗಿದ್ದು. ತನಿಖೆ ಶುರುವಾಗ್ತಿದ್ದಂತೆ ಸಹಾರಾ ಸುಮ್ಮನೆ ಕೂರ್ಲಿಲ್ಲ. ಬದಲಿಗೆ ಸೆಬಿಯನ್ನೇ ಒಂದು ಜವಾಬ್ದಾರಿಯಿಲ್ಲದ ಸಂಸ್ಥೆ ಅಂತ ಕರೆದು ನ್ಯೂಸ್ ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ಕೊಟ್ರು. ಇದು ಬರೀ ಲೀಗಲ್ ಫೈಟ್ ಆಗಿರ್ಲಿಲ್ಲ, ಇದೊಂದು ಪಬ್ಲಿಕ್ ಫೈಟ್ ಆಗಿ ಬದಲಾಯಿತು. ಸೆಬಿ ನಿಮ್ಮ ಹೂಡಿಕೆದಾರರ ಡೀಟೇಲ್ಸ್ ಕೊಡಿ ಅಂತ ಕೇಳಿದಾಗ ಸಹಾರಾ ಏನ್ ಮಾಡ್ತು ಗೊತ್ತಾ? 1-2 ಅಲ್ಲ, ಬರೋಬ್ಬರಿ 127 ಟ್ರಕ್ಗಳಲ್ಲಿ 3 ಕೋಟಿಗೂ ಹೆಚ್ಚು ಡಾಕ್ಯುಮೆಂಟ್ಸ್ಗಳನ್ನ ಸೆಬಿ ಆಫೀಸ್ಗೆ ಕಳಿಸ್ಕೊಡ್ತು. ಇದು ಸಹಕಾರ ಅಲ್ಲ, ಇದೊಂದು ನೇರ ಸವಾಲಾಗಿತ್ತು. ಭಾಗ 3. ಸುಪ್ರೀಂ ಕೋರ್ಟ್ ತೀರ್ಪು. ಕೊನೆಗೆ ಈ ಫೈಟ್ ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ಬಂತು ಮತ್ತು ಒಂದೇ ಒಂದು ಸಂಖ್ಯೆ ಇಡೀ ಕಥೆಯನ್ನೇ ಬದಲಾಯಿಸಿಬಿಟ್ಟು. ಕೋರ್ಟ್ ತೀರ್ಪಿನ ಪ್ರಮುಖ ಅಂಶ ಅಂದ್ರೆ ಡೀಮ್ಡ್ ಪಬ್ಲಿಕ್ ಇಶ್ಯೂ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ಒಂದು ಕಂಪನಿ 49ಕ್ಕಿಂತ ಹೆಚ್ಚು ಜನರಿಂದ ದುಡ್ಡು ತಗೊಂಡ್ರೆ ಅದು ತಾನು ಎಷ್ಟೇ ಪ್ರೈವೇಟ್ ಅಂತ ಹೇಳ್ಕೊಂಡ್ರೂ ಕಾನೂನಿನ ದೃಷ್ಟಿಯಲ್ಲಿ ಅದು ಪಬ್ಲಿಕ್ ಅಂತಾನೇ ಲೆಕ್ಕ. ಸುಪ್ರೀಂ ಕೋರ್ಟ್ ಒಂದು ಲ್ಯಾಟಿನ್ ಗಾದೆಯನ್ನ ಉಲ್ಲೇಖ ಮಾಡ್ತು. ನಿಮ್ಮ ಹೊರಗಿನ ಕೆಲಸಗಳು ನಿಮ್ಮ ಒಳಗಿನ ರಹಸ್ಯಗಳನ್ನ ಹೇಳ್ತವೆ ಅಂತ. ಇದರರ್ಥ ಒಂದು ಕಂಪನಿ ಏನ್ ಹೇಳುತ್ತೆ ಅನ್ನೋದಕ್ಕಿಂತ ಏನು ಮಾಡುತ್ತೆ ಅನ್ನೋದು ಮುಖ್ಯ. ಸಹಾರಾ ಪ್ರೈವೇಟ್ ಅಂತ ಹೇಳ್ಕೊಳ್ತಿತ್ತು, ಆದ್ರೆ ಅವರ ಲಕ್ಷಾಂತರ ಹೂಡಿಕೆದಾರರೇ ಅದು ಪಬ್ಲಿಕ್ ಅಂತ ಸಾಬೀತು ಮಾಡ್ತಿದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ನ ಲಾಜಿಕ್ ತುಂಬಾ ಸಿಂಪಲ್ ಆಗಿತ್ತು. 1. ಸಹಾರಾ 49 ಜನರ ಲಿಮಿಟ್ ದಾಟಿತ್ತು. 2. ಹಾಗಾಗಿ ಅದು ಡೀಮ್ಡ್ ಪಬ್ಲಿಕ್ ಇಶ್ಯೂ ಆಯಿತು. 3.
ಪಬ್ಲಿಕ್ ಇಶ್ಯೂ ಅಂದ್ಮೇ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಮಾಡ್ಲೇಬೇಕು. 4. ಸಹಾರಾ ಅದನ್ನ ಮಾಡಿಲ್ಲ, ಹಾಗಾಗಿ ಎತ್ತಿದ್ದೆಲ್ಲ ಹಣವನ್ನ ಬಡ್ಡಿ ಸಮೇತ ವಾಪಸ್ ಕೊಡಿ. ಅಷ್ಟೆ. ಭಾಗ 4. ಪರಿಣಾಮ ಮತ್ತು ಪರಂಪರೆ. ತೀರ್ಪು ಬಂತು ಸರಿ, ಆದ್ರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಬದಲಿಗೆ ಅಲ್ಲಿಂದಲೇ ಒಂದು ದೊಡ್ಡ ರಹಸ್ಯ ಶುರುವಾಯಿತು. ಸುಪ್ರೀಂ ಕೋರ್ಟ್ ಸಹಾರಾ ತನ್ನ ಹೂಡಿಕೆದಾರರಿಗೆ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು ಅಂತ ಆದೇಶ ಮಾಡಿದ ಒಟ್ಟು ಮೊತ್ತ ಎಷ್ಟು ಗೊತ್ತಾ? 62,600 ಕೋಟಿ ರೂಪಾಯಿ. ಇದು ನಮ್ಮ ದೇಶದ ಕಾರ್ಪೊರೇಟ್ ಹಿಸ್ಟ್ರಿಯಲ್ಲೇ ಒಂದು ಅತಿದೊಡ್ಡ ಮೊತ್ತ. ಆದ್ರೆ ಸಹಾರಾ ಅಷ್ಟು ಹಣ ಕಟ್ಲಿಲ್ಲ. ಆದ್ರೂ ಅವರು ಸೆಬಿಯ ರೀಫಂಡ್ ಅಕೌಂಟ್ಗೆ 15,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ಕಟ್ಟಿದ್ರು. ಈಗ ನೋಡಿ, ನಿಜವಾದ ರಹಸ್ಯ ಶುರುವಾಗೋದು. ಆ 15,000 ಕೋಟಿ ರೂಪಾಯಿಗಳಲ್ಲಿ 2023ರ ತನಕ ಹೂಡಿಕೆದಾರರು ವಾಪಸ್ ಪಡೆದಿರೋದು ಕೇವಲ 138 ಕೋಟಿ ರೂಪಾಯಿ ಮಾತ್ರ. ಹಾಗಾದ್ರೆ ಉಳಿದ ಸಾವಿರಾರು ಕೋಟಿ ಎಲ್ಲಿ ಹೋಯ್ತು? ಇತ್ತೀಚೆಗೆ ಸಹಾರಾ ಸಂಸ್ಥಾಪಕ ಸುಬ್ರತಾ ರಾಯ್ ಅವರ ನಿಧನದೊಂದಿಗೆ ಭಾರತದ ಕಾರ್ಪೊರೇಟ್ ಇತಿಹಾಸದ ಒಂದು ದೊಡ್ಡ ಅಧ್ಯಾಯಕ್ಕೆ ತೆರೆಬಿದ್ದಿದೆ. ಆದ್ರೆ ಈ ಕೇಸ್ ಎತ್ತಿದ ಪ್ರಶ್ನೆಗಳು ಮಾತ್ರ ಇವತ್ತಿಗೂ ಜೀವಂತವಾಗಿವೆ. ಒಂದು ಅಧ್ಯಾಯ ಅಂತೂ ಮುಗಿದಿದೆ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಮಾತ್ರ ಇವತ್ತಿಗೂ ಹಾಗೇ ಉಳಿದುಕೊಂಡಿದೆ. ಆ ಲಕ್ಷಾಂತರ ಹೂಡಿಕೆದಾರರು ಎಲ್ಲಿ ಹೋದ್ರು? ನಿಜವಾಗ್ಲೂ ಅಷ್ಟು ಜನ ಇದ್ರಾ? ಅಥವಾ ಅದೆಲ್ಲ ಬರೀ ಪೇಪರ್ ಮೇಲಿದ್ದ ಸಾಮ್ರಾಜ್ಯನ? ಗೊತ್ತಿಲ್ಲ. ಸಹಾರಾ ಕಥೆಯ ಈ ದೊಡ್ಡ ರಹಸ್ಯ ಇವತ್ತಿಗೂ ಬಗೆಹರಿದಿಲ್ಲ.